ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಇವತ್ತು ಒಂದು ಆರೋಗ್ಯಕರವಾದ ತಿಂಡಿ ಮಾಡೋದು ನೋಡೋಣ. ವೆಯ್ಟ್ ಲಾಸ್ ಮಾಡೋರಿಗೆ, ಬಿ ಪಿ ಶುಗರ್ ಇರೋರಿಗೆ ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ. ಇದು ಎಲ್ಲರಿಗೂ ಆರೋಗ್ಯಕರವಾದ ತಿಂಡಿ. ನಾನಿಲ್ಲಿ ಅಳತೆಗೆ ಒಂದು ಗ್ಲಾಸ್ ತಗೊಂಡಿದ್ದೀನಿ. 2 ಗ್ಲಾಸ್ ರಾಗಿ, ಅರ್ಧ ಗ್ಲಾಸ್ ಉದ್ದಿನಬೇಳೆ, 1/4 ಭಾಗ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ. ನೀವು ಬೇಕಾದರೆ 1 ಗ್ಲಾಸ್ ಅಕ್ಕಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅಕ್ಕಿ ಉಪಯೋಗಿಸಿಲ್ಲ. ರಾಗಿಯನ್ನು 7-8 ಸಲ ಚೆನ್ನಾಗಿ ತೊಳೆದು 8 ಗಂಟೆ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ನೆಂದ ಮೇಲೆ ಮಿಕ್ಸಿಗೆ ಹಾಕ್ತಾ ಇರೋದು. ಇದು ನುಣ್ಣಗೆ ರುಬ್ಕೋಬೇಕು. ತುಂಬ ನೈಸಾಗಿ ದೋಸೆ ಹಿಟ್ಟು ಅದಕ್ಕೆ ನುಣ್ಣಗೆ ರುಬ್ಕೊಂಡು ಇದೇ ರೀತಿ ಎಲ್ಲ ರುಬ್ಕೊಂಡು ನಾನಿಲ್ಲಿ 1 ಕಪ್ ಅವಲಕ್ಕಿ ಉಪಯೋಗಿಸಿದ್ದೀನಿ. ಇನ್ನೇನು ನಾವು ರುಬ್ಕೊಳ್ತೀವಿ ಅನ್ನೋವಾಗ ನೆನೆಸಿ ರುಬ್ಕೊಳ್ತಾ ಇರೋದು. ಅವಲಕ್ಕಿ ಆಪ್ಷನಲ್ಲು, ಬೇಕಾದರೆ ನೆನೆಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಟಿರೋದು. ನಾನು ಇಲ್ಲಿ ಒಂಚೂರು ಸೋಡಾ ಉಪಯೋಗಿಸಿಲ್ಲ. ನೋಡಿ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಉಬ್ಬಿದೆಯೋ. ಚಳಿಗೆ ಈ ಥರ ಉಬ್ಬತ್ತೆ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಒದಗಿದೆ. ಇವಾಗ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಂಚು ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಹಾಕಿ ದೋಸೆ ಹಾಕ್ಕೊಳ್ತಾ ಇರೋದು. ದೋಸೆ ಮಾತ್ರ ಕರೆಕ್ಟಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಇದೆ. ಸಣ್ಣ ಉರಿಯಲ್ಲೇ 2 ಕಡೆ ಎಣ್ಣೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಆಲೂ ಪಲ್ಯ ಮತ್ತು ಬೇಳೆ ಸಾರು ಮಾಡಿದ್ದೆ. ನೀವು ಬೇಕಾದರೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಪಲ್ಯ ಮಾಡೋದು ನೋಡೋಣ. ನಾನೊಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಶುಂಠಿ, ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ, ಕ್ಯಾಪ್ಸಿಕಮ್ ಉಪಯೋಗಿಸಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಉಪಯೋಗಿಸಿ. ಹಸಿ ಬಟಾಣಿ ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಿರೋ ಆಲೂಗಡ್ಡೆ ಹಾಕಿ ಮ್ಯಾಶ್ ಮಾಡಿ ಹಾಕಿರೋದು. ಸ್ವಲ್ಪ ಉಪ್ಪು, ಅರಿಶಿನ, ನಾನೊಂದು ಕ್ಯಾರೆಟ್ ಕೂಡ ತುರಿದು ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಹಾಕಿದ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.